ನಮಸ್ಕಾರ. ನನ್ನ ಹೆಸರು ಅಶ್ವಿನಿ. ನಮ್ಮ ಸಂವಿಧಾನ ವಿಡಿಯೋ ಸರಣಿಯ 7ನೇ ಎಪಿಸೋಡ್ಗೆ ಸುಸ್ವಾಗತ. ನೀವೆಲ್ಲರೂ ಹಲವಾರು ಉಡುಪಿ ಉಪಹಾರಗಳಲ್ಲಿ ಮತ್ತು ದರ್ಶಿನಿಗಳಲ್ಲಿ ಬಿಸಿ ಬಿಸಿ ದೋಸೆಗಳನ್ನು ಸೇವಿಸಿರ್ತೀರಿ. ಈ ಹೋಟೆಲ್ಗಳು ರುಚಿಕರವಾದ ದಕ್ಷಿಣ ಭಾರತದ ತಿಂಡಿಗಳನ್ನು, ಕರ್ನಾಟಕದ ಪರಿಮಳಗಳನ್ನು ಕೈಗೆಟುಕುವ ದರದಲ್ಲಿ ಒದಗಿಸುತ್ತದೆ. ಕನ್ನಡಿಗರು, ವಿಶೇಷವಾಗಿ ಉಡುಪಿಯವರು, ಭಾರತದ ಪ್ರಮುಖ ನಗರಗಳಿಗೆ ಪ್ರಯಾಣಿಸಿದ್ದಾರೆ. ಅಲ್ಲಿ ಉಡುಪಿ ಹೋಟೆಲ್ಗಳನ್ನು ಸ್ಥಾಪಿಸಿದ್ದಾರೆ ಮತ್ತು ಕರ್ನಾಟಕದ ಅಭಿರುಚಿಗಳನ್ನು ದೇಶದ ದೂರದ ಪ್ರದೇಶಗಳಿಗೆ ಹಬ್ಬಿಸಿದ್ದಾರೆ. ಅಂತೆಯೇ ಬೆಂಗಳೂರು ಮತ್ತು ಕರ್ನಾಟಕದ ಇತರ ಪ್ರಮುಖ ನಗರಗಳು ಭಾರತದ ಉತ್ತರ, ಪಶ್ಚಿಮ ಮತ್ತು ಪೂರ್ವದಿಂದ ರುಚಿಯಾದ ತಿನಿಸುಗಳನ್ನು ನೀಡುವ ಹೋಟೆಲ್ಗಳಿಗೆ ಆತಿಥ್ಯ ವಹಿಸುತ್ತವೆ. ಈ ನಗರಗಳನ್ನು ಜೀವನವನ್ನು ಸಮೃದ್ಧಗೊಳಿಸುತ್ತವೆ. ನಮ್ಮ ಸಂವಿಧಾನದ ಆರ್ಟಿಕಲ್ 19 ನೀಡುವ ವಿವಿಧ ಸ್ವಾತಂತ್ರ್ಯಗಳಿಂದಾಗಿ ಇದು ಸಾಧ್ಯವಾಗಿದೆ. ಈ ಹೋಟೆಲ್ಗಳ ಮಾಲೀಕರು ಚಲಾಯಿಸುವ ಆರ್ಟಿಕಲ್ 19ರ ಹಕ್ಕುಗಳು ಯಾವುವು? ಭಾರತದ ಭೂಪ್ರದೇಶದಾದ್ಯಂತ ಮುಕ್ತವಾಗಿ ಚಲಿಸುವ ಹಕ್ಕು, ಯಾವುದೇ ಭಾಗದಲ್ಲಿ ವಾಸಿಸುವ ಹಕ್ಕು, ಯಾವುದೇ ವೃತ್ತಿಯ ಅಭ್ಯಾಸ ಮಾಡುವ ಹಕ್ಕು ಇತ್ಯಾದಿ. ನಮ್ಮ ಹಿಂದಿನ ಎಪಿಸೋಡ್ನಲ್ಲಿ ನಾವು ಚರ್ಚಿಸಿದ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕಿನ ಜೊತೆಗೆ ಆರ್ಟಿಕಲ್ 19 ಸ್ವಾತಂತ್ರ್ಯದ ಇತರ ಹಕ್ಕುಗಳನ್ನು ಸಹ ನಮಗೆ ನೀಡುತ್ತದೆ. ಈ ಹಕ್ಕುಗಳ ಬಗ್ಗೆ ಇನ್ನಷ್ಟು ವಿವರಿಸಲು ಸುಪ್ರೀಂ ಕೋರ್ಟ್ನ ವಕೀಲರಾದ ವಿಕ್ರಮ್ ಹೆಗಡೆಯವರನ್ನು ಆಹ್ವಾನಿಸೋಣ. ಬನ್ನಿ ಕೇಳೋಣ. ನಮಸ್ಕಾರ. ಕಳೆದ ಸಂಚಿಕೆಯಲ್ಲಿ ಆರ್ಟಿಕಲ್ 19(1)(a) ಅಡಿಯಲ್ಲಿರೋ ವಾಕ್ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ತಿಳಿದುಕೊಂಡು, ಈ ಸಂಚಿಕೆಯಲ್ಲಿ ಆರ್ಟಿಕಲ್ 19ರಲ್ಲೇ ಇರೋ ಇನ್ನು ಮಿಕ್ಕ ಮೂಲಭೂತ ಸ್ವಾತಂತ್ರ್ಯಗಳ ಬಗ್ಗೆ ಕೇಳೋಣ. ಆರ್ಟಿಕಲ್ 19 ಒಮ್ಮೆ ನೋಡೋಣ. ಈ ಆರ್ಟಿಕಲ್ 19ರ ಅಡಿಯಲ್ಲಿರೋ 6 ಮೂಲಭೂತ ಸ್ವಾತಂತ್ರ್ಯಗಳು ನಮಗೆ ಚೆನ್ನಾಗಿ ಮನದಟ್ಟ ಆಗೋ ಹಾಗೆ ಒಂದು ಕಥೆ, ಆ ಕಥೆಯಲ್ಲಿರೋ ಉದಾಹರಣೆಗಳನ್ನು ಗಮನಿಸೋಣ. ನಾನು ಬೆಂಗಳೂರಲ್ಲಿ ಒಂದು ಕಡೆ ಭಾಷಣ ಮಾಡ್ತೀನಿ. ಏನೋ ಒಂದು ರಾಜಕೀಯವಾಗಿ ವಿವಾದಾತ್ಮಕ ವಿಷಯದ ಬಗ್ಗೆ ಒಂದು ಭಾಷಣ ಮಾಡ್ತೀನಿ. ಹೀಗೆ ನಾನು ಭಾಷಣ ಮಾಡೋದನ್ನು ಯಾರು ವಿನಾಕಾರಣ ತಡೆಯೋ ಹಾಗಿಲ್ಲ. ಇದು ಆರ್ಟಿಕಲ್ 19(1)(a) ಅಡಿಯಲ್ಲಿರೋ ನನ್ನ ವಾಕ್ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ. ನಾನು ಭಾಷಣ ಮಾಡೋದನ್ನು ಕೇಳೋಕೆ ಸುಮಾರು ಜನ ಅಲ್ಲಿ ನೆರೆದಿರ್ತಾರೆ. ಅವರು ನಿಶಸ್ತ್ರವಾಗಿರ್ತಾರೆ, ಯಾವುದೇ ಮಾರಕಾಸ್ತ್ರಗಳನ್ನು ಇಟ್ಕೊಂಡಿರೋದಿಲ್ಲ. ಹೀಗೆ ಅವರು ನಿರಾಯುಧವಾಗಿ ಒಂದು ಕಡೆ ಸೇರೋದನ್ನು ಯಾರು ಅಸಮಂಜಸವಾಗಿ ತಡೆಯೋ ಹಾಗಿಲ್ಲ. ಇದು ಆರ್ಟಿಕಲ್ 19(1)(b) ಅಡಿಯಲ್ಲಿರೋ ಅವರ ಸಭೆ ಸೇರುವ ಸ್ವಾತಂತ್ರ್ಯ. ಸಭೆ ಸೇರಿ ನನ್ನ ಮಾತು ಕೇಳಿ ಅವರು ಹೌದು ಇವ್ರು ಹೇಳೋದು ಸರಿಯಾಗಿದೆ, ಈ ಉದ್ದೇಶಗಳ ಮುಂದುವರಿಸ್ಕೊಂಡು ಹೋಗೋಕೆ ಒಂದು ಸ್ವಲ್ಪ ಕ್ರಮಗಳನ್ನು ಕೈಗೊಳ್ಳೋಕೆ ನಾವು ಒಂದು ಸಭೆಯನ್ನು, ಒಂದು ಸಂಘ ಸಂಸ್ಥೆಯನ್ನು ನಾವು ಕಟ್ಟಿಕೊಳ್ಬೇಕು, ನೋಂದಾಯಿಸಬೇಕು ಅಂತ ನಿರ್ಧಾರ ಮಾಡ್ತಾರೆ. ಅಸಮಂಜಸವಾಗಿ ಆ ಥರ ಸಭೆ ಸಂಸ್ಥೆಗಳನ್ನು ನೋಂದಾಯಿಸೋಕೆ ಅವರಿಗೆ ಏನೂ ತೊಂದರೆ ಉಂಟು ಮಾಡೋ ಹಾಗಿಲ್ಲ. ಇದು ಆರ್ಟಿಕಲ್ 19(1)(c) ಅಡಿಯಲ್ಲಿ ಇರೋ ಅವರ ಸ್ವಾತಂತ್ರ್ಯ. ಆಯ್ತು, ಬೆಂಗಳೂರಲ್ಲಿ ಈ ವಿಷಯನ ಮಂಡಿಸಿದ್ದಾಯ್ತು. ಕೇಂದ್ರ ಸರ್ಕಾರದ ಗಮನಕ್ಕೆ ತರೋಕೆ ನಾನು ಇದನ್ನ ಡೆಲ್ಲಿಗೆ ಹೋಗಿ ಈ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ನಾನು ನಿರ್ಧಾರ ಮಾಡ್ತೀನಿ. ಹಾಗೆ ನಾನು ಬೆಂಗಳೂರಿಂದ ಡೆಲ್ಲಿಗೆ ಬರೋದನ್ನ ಯಾರು ಅಸಮಂಜಸವಾಗಿ ತಡೆಯೋ ಹಾಗಿಲ್ಲ, ವಿನಾಕಾರಣ ತಡೆಯೋ ಹಾಗಿಲ್ಲ. ಇದು ಆರ್ಟಿಕಲ್ 19(1)(d) ಅಡಿಯಲ್ಲಿರೋ ನನ್ನ ಸ್ವಾತಂತ್ರ್ಯ. ಈ ಸ್ವಾತಂತ್ರ್ಯ ಏನಂದ್ರೆ ಭಾರತದ ರಾಜ್ಯ ಕ್ಷೇತ್ರದ ಆದ್ಯಂತ ಯಾವುದೇ ಬಾಧೆ ಇಲ್ಲದೆ ಓಡಾಡೋ ಸ್ವಾತಂತ್ರ್ಯ. ಆಯ್ತು, ಡೆಲ್ಲಿಗೆ ಬಂದಿದ್ದಾಯ್ತು. ಇಲ್ಲಿ ಅದೇ ಉದ್ದೇಶದ ಬಗ್ಗೆ ನಾನು ಇನ್ನೇನೋ ಕೆಲಸಗಳು ಮಾಡಬೇಕಾಗಿದೆ. ಹಾಗಾಗಿ ಬಹಳಷ್ಟು ಕಾಲ ನಾನು ಇಲ್ಲೇ ಡೆಲ್ಲಿಯಲ್ಲೇ ವಾಸಿಸಬೇಕಾಗಿದೆ. ಹಾಗಾಗಿ ನಾನು ಇಲ್ಲೇ ಡೆಲ್ಲಿಯಲ್ಲೇ ಒಂದು ವಾಸಿಸೋಕೆ ಶುರು ಮಾಡ್ತೀನಿ. ಹೀಗೆ ನಾನು ವಾಸಿಸೋದ್ರಿಂದ ಯಾರು ಅಡೆತಡೆ ಮಾಡೋ ಹಾಗಿಲ್ಲ.
ಇದು ಆರ್ಟಿಕಲ್ 19(1)(e) ಅಡಿಯಲ್ಲಿರೋ ನನ್ನ ಸ್ವಾತಂತ್ರ್ಯ. ನಾನು ಇಲ್ಲೇ ವಾಸಿಸಿದ ಮೇಲೆ ಇಲ್ಲಿ ಆದಾಯಕ್ಕೆ, ಹೊಟ್ಟೆಪಾಡಿಗೆ ಏನೋ ಒಂದು ಕೆಲಸ ಶುರು ಮಾಡಬೇಕಾಗತ್ತೆ. ನನಗೆ ಗೊತ್ತಿರೋದು ಒಂದೇ ಕಸಬು, ವಕಾಲತ್ತು. ಇಲ್ಲೇ ವಕಾಲತ್ತು ಶುರು ಮಾಡ್ತೀನಿ. ಇದನ್ನ ನಾನಿಲ್ಲಿ ವಕಾಲತ್ತು ಮಾಡೋದನ್ನ ಯಾರು ನಿಲ್ಲಿಸೋ ಹಾಗಿಲ್ಲ. ಇದು ಆರ್ಟಿಕಲ್ 19(1)(g) ಅಡಿಯಲ್ಲಿರೋ ನನ್ನ ಸ್ವಾತಂತ್ರ್ಯ. ಆರ್ಟಿಕಲ್ 19(1)(g) ಏನ್ ಹೇಳುತ್ತೆ ಅಂದ್ರೆ, ಯಾವುದೇ ವೃತ್ತಿ, ಕಸಬು, ವ್ಯಾಪಾರ ಅಥವಾ ವ್ಯವಹಾರ ಯಾರು ಬೇಕಾದರೂ ನಡೆಸಬಹುದು, ಅದನ್ನ ಯಾರು ತಡೆಯೋ ಹಾಗಿಲ್ಲ ಅನ್ನೋದನ್ನ ಹೇಳುತ್ತೆ. ಆ ಸ್ವಾತಂತ್ರ್ಯನ ಖಾತ್ರಿಪಡಿಸುತ್ತೆ. ಈ ಸ್ವಾತಂತ್ರ್ಯಗಳ ಬಗ್ಗೆ ಒಂದು ನಾವು ಸೂಕ್ಷ್ಮನ ಗಮನಿಸಬೇಕಾಗಿದೆ. ಏನಂದ್ರೆ, ಆರ್ಟಿಕಲ್ 14 ಅಡಿಯಲ್ಲಿ ಇರೋ ಸಮಾನತೆಯ ಹಕ್ಕು ಅಥವಾ ಆರ್ಟಿಕಲ್ 21 ಅಡಿಯಲ್ಲಿ ಇರೋ ಜೀವನದ ಹಕ್ಕು, ಈ ಹಕ್ಕುಗಳು ಎಲ್ಲ ವ್ಯಕ್ತಿಗಳಿಗೆ ಇರ್ತಕ್ಕಂಥ. ಆದರೆ ಆರ್ಟಿಕಲ್ 19 ಅಡಿಯಲ್ಲಿ ಇರೋ ಈ ಸ್ವಾತಂತ್ರ್ಯಗಳು ಪ್ರಜೆಗಳಿಗಷ್ಟೇ ಇರುವಂಥದ್ದು. ಇದರಲ್ಲಿ ವ್ಯತ್ಯಾಸ ಏನು? ಹೇಗಿದ್ರು ಇರೋ ವ್ಯಕ್ತಿಗಳೆಲ್ಲ ಪ್ರಜೆಗಳೇ ಅಲ್ವಾ, ಕೆಲವರು ಬಿಟ್ಟು. ಆದರೆ ಇದರಲ್ಲಿ ಒಂದು ಬಹಳ ಮುಖ್ಯವಾದ ಅಂಶ ಇದೆ. ಏನಂದ್ರೆ, ಕಾನೂನಿನಲ್ಲಿ ಮನುಷ್ಯರ ಬಿಟ್ಟು ಕಂಪನಿಗಳು, ಸಂಘ ಸಂಸ್ಥೆಗಳು, ಸಹಕಾರಿ ಸಂಸ್ಥೆಗಳು, ಟ್ರಸ್ಟ್ಗಳು, ಈ ತರದ್ದೆಲ್ಲ ಸಂಸ್ಥೆಗಳಿಗೂ ಒಂದು ವ್ಯಕ್ತಿತ್ವ ಇರುತ್ತೆ. ಅಂದ್ರೆ ಅವರು ಅದೇ ಆ ಕಂಪನಿಯ ಹೆಸರಲ್ಲಿ ಅಥವಾ ಆ ಸಂಸ್ಥೆಯ ಹೆಸರಲ್ಲಿ ಆಸ್ತಿ ಹೊಂದಬಹುದು, ಕರ್ತವ್ಯಗಳಿರ್ತವೆ ಅವಕ್ಕೆ, ಅಥವಾ ಅವು ಅದೇ ಹೆಸರಿನಲ್ಲಿ ಯಾವುದೇ ಕಾರ್ಯ ಕೈಗೊಳ್ಳಬಹುದು, ಯಾವುದೇ ವ್ಯಕ್ತಿ ಅಂತ. ಆದರೆ ಈ ಆರ್ಟಿಕಲ್ 19ರಲ್ಲಿ ಇರೋ ಸ್ವಾತಂತ್ರ್ಯಗಳು ಅಥವಾ ಹಕ್ಕುಗಳು ಆ ಥರದ ಸಂಘಗಳಿಗೆ, ಆ ಥರ ಸಂಸ್ಥೆಗಳಿಗೆ ದಕ್ಕೋದಿಲ್ಲ. ಹಾಗಾದ್ರೆ ಇದರ ಅರ್ಥ ಏನು? ಒಂದು ನ್ಯೂಸ್ ಪೇಪರ್, ಒಂದು ಕಂಪನಿ ಏನೋ ಹೊರಡಿಸುತ್ತೆ, ಏನೋ ಪ್ರಕಾಶಿಸ್ತಾರೆ, ಅವರಿಗೆ ಹಾಗಾದ್ರೆ ಆ ಸ್ವಾತಂತ್ರ್ಯ ಇಲ್ವಾ? ಅಥವಾ ಯಾವುದೋ ಒಂದು ಬಸ್ ಕಂಪನಿ ದೇಶದಾದ್ಯಂತ ಓಡಾಡೋ ಸ್ವಾತಂತ್ರ್ಯ ಇಲ್ವಾ? ಹೀಗಲ್ಲ. ಚಿರಂಜಿತ್ ಲಾಲ್ ಚೌಧರಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ, ಸಾಕಾಲ್ ನ್ಯೂಸ್ ಪೇಪರ್ಸ್, ಹೀಗೆ ಮುಂತಾದ ಕೇಸ್ಗಳಲ್ಲಿ ನ್ಯಾಯಾಲಯ ಏನು ಹೇಳಿದೆ ಅಂದ್ರೆ, ಕಂಪನಿಗಳಿಗೆ ಅಥವಾ ಸಂಸ್ಥೆಗಳಿಗೆ ಈ ತರ ಆರ್ಟಿಕಲ್ 19 ಅಡಿಯಲ್ಲಿ ಯಾವುದೇ ಹಕ್ಕುಗಳು ಇಲ್ಲದೇ ಇರಬಹುದು. ಆದರೆ ಈ ಆರ್ಟಿಕಲ್ ಅಡಿಯಲ್ಲಿ ಇರೋ ಹಕ್ಕುಗಳು ಆ ಕಂಪನಿಗಳ ಮೂಲಕ, ಪ್ರಜೆಗಳಿಗೆ ಇರೋ ಹಕ್ಕುಗಳು ಆ ಕಂಪನಿಗಳ, ಸಂಸ್ಥೆಗಳ ಮೂಲಕ ಅಭಿವ್ಯಕ್ತವಾಗುವಾಗ ಆ ಪ್ರಜೆಗಳಿಗೆ ಆ ಹಕ್ಕುಗಳು ಇದ್ದೇ ಇದೆ, ಆ ಸ್ವಾತಂತ್ರ್ಯಗಳು ಇದ್ದೇ ಇದೆ. ಆ ಕಂಪನಿಯ ಮೂಲಕ ಅಥವಾ ಸಂಸ್ಥೆಗಳ ಮೂಲಕ ಅಭಿವ್ಯಕ್ತಿ ಆಗುವಾಗ ಅದನ್ನು ಸಹ ರಕ್ಷಿಸಬೇಕು, ಆ ಕಂಪನಿಯನ್ನು ಸಹ ರಕ್ಷಿಸಬೇಕು ಅನ್ನೋ ನಿರ್ಧಾರಗಳು ಸುಪ್ರೀಂ ಕೋರ್ಟಿಂದ ಇದೆ. ಸರಿ, ಈ ರೀತಿ ಎಲ್ಲ ಸ್ವಾತಂತ್ರ್ಯಗಳಿದೆ. ಆರ್ಟಿಕಲ್ 19(1) ಅಡಿಯಲ್ಲಿರೋ ಸ್ವಾತಂತ್ರ್ಯದಲ್ಲಿ ಸಮಂಜಸವಾದ ನಿರ್ಬಂಧಗಳು ಇದೆ ಅನ್ನೋದನ್ನ ಸಹ ನೋಡಿದ್ವಿ. ಹೀಗೆ ಬೇರೆ ಹಕ್ಕುಗಳಿಗೆ, ಬೇರೆ ಸ್ವಾತಂತ್ರ್ಯಗಳಿಗೆ ಇರೋ ಸಮಂಜಸ ನಿರ್ಬಂಧಗಳು ಏನು ಅಂತ ನೋಡೋಣ. ಆರ್ಟಿಕಲ್ 19(3)ರಲ್ಲಿ ಇರೋ ಸಮಂಜಸ ನಿರ್ಬಂಧಗಳು ಏನು ಅಂದ್ರೆ, ಭದ್ರತೆ ಮತ್ತು ಐಕ್ಯತೆ, ಇದು ಎಲ್ಲಾ ಸ್ವಾತಂತ್ರ್ಯಗಳಿಗೂ ಒಂದು ಸಮಂಜಸ ನಿರ್ಬಂಧ ಅಂತ ತಿಳ್ಕೊಳ್ಬೋದು. ಅಷ್ಟಲ್ಲದೆ ಈ ಓಡಾಡೋ ಹಕ್ಕೇನಿದೆ, ದೇಶದಾದ್ಯಂತ ಓಡಾಡೋ ಹಕ್ಕು ಮತ್ತೆ ಯಾವುದೇ ಜಾಗದಲ್ಲಿ ವಾಸಿಸೋ ಹಕ್ಕು ಏನಿದೆ, ಇದರಲ್ಲಿ 2 ಕಾರಣಗಳು ಸಮಂಜಸ ನಿರ್ಬಂಧ ಅಂತ ಪರಿಗಣಿಸಲಾಗ್ತದೆ. ಯಾವ 2 ಕಾರಣಗಳು ಅಂದ್ರೆ, ಮೊದಲನೇದಾಗಿ ಜನರ ಹಿತಾಸಕ್ತಿ. ಈ ಕಳೆದ ಕೆಲವು ತಿಂಗಳಲ್ಲಿ ನಾವು ಇದನ್ನ ಬಹಳ ಎದುರಾಗಿ ನೋಡಿದೀವಿ. ಏನು ಅಂದ್ರೆ, ಯಾವುದೇ ವ್ಯಕ್ತಿ ಓಡಾಡೋದ್ರ ಮೇಲೆ ನಿರ್ಬಂಧ ಯಾವ ಕಾರಣಕ್ಕೆ ಕಳೆದ ಕೆಲವು ತಿಂಗಳಲ್ಲಿ ಹಾಕಿದ್ರು ಅಂದ್ರೆ, ಕೋವಿಡ್ ಹರಡದೇ ಇದ್ದ ಹಾಗೆ ನೋಡ್ಕೊಳ್ಳಿಕ್ಕೆ ಜನರ ಓಡಾಟದ ಮೇಲೆ ನಿರ್ಬಂಧವನ್ನು ಹಾಕಿದ್ರು. ಇದು ನಿಜವಾಗಿಯೂ ಜನರ ಹಿತಾಸಕ್ತಿಗೆ ಹೌದು. ಹಾಗಾಗಿ ಇದು ಸಮಂಜಸವಾದ ನಿರ್ಬಂಧ ಅಂತ ಪರಿಗಣಿಸಲಾಗ್ತದೆ. ಅಷ್ಟಲ್ಲದೆ ಪರಿಶಿಷ್ಟ ಪಂಗಡಗಳ ರಕ್ಷಣೆಗಾಗಿ ಕೆಲವು ನಿರ್ಬಂಧಗಳನ್ನು ಅಳವಡಿಸಿದ್ದಾರೆ. ಉದಾಹರಣೆಗೆ, ಅಂಡಮಾನ್ ನಿಕೋಬಾರ್ ದ್ವೀಪಗಳಲ್ಲಿ
ಕೆಲವು ಜಾಗಗಳಲ್ಲಿ ಅದು ಬರುತ್ತೆ. ರಿಸ್ಟ್ರಿಕ್ಟೆಡ್ ಏರಿಯಾ ಪರ್ಮಿಟ್ ಇಲ್ಲದೇನೆ ಬೇರೆಯವರು ಹೊರಗಿನವರು ಹೋಗೋವಾಗಿಲ್ಲ. ಆ ರೀತಿ ಒಂದು ನಿರ್ಬಂಧವನ್ನು ಅಳವಡಿಸೋದು ಸಮಂಜಸ ನಿರ್ಬಂಧ ಅಂತ ಪರಿಗಣಿಸಲಾಗಿದೆ. ಹಾಗೆ ಮಿಜೋರಾಂ, ಅರುಣಾಚಲ್, ಮಣಿಪುರ್, ತ್ರಿಪುರ ಈ ಜಾಗಗಳಲ್ಲಿ ಇನ್ನರ್ ಲೈನ್ ಪರ್ಮಿಟ್, ಒಳಗಡೆ ಅನುಮತಿ, ಈ ಶಾಸನ ಜಾರಿಯಾಗಿದೆ. ಅಲ್ಲಿ ಭಾರತದ ಇತರ ಕ್ಷೇತ್ರದವರು ಅಲ್ಲಿ ಹೋಗೋದಾದ್ರೆ ಆ ಅನುಮತಿ ಪಡೆದುಕೊಳ್ಬೇಕು. ಇದು ಸಹ ಒಂದು ನಿರ್ಬಂಧ, ಸಮಂಜಸವಾದ ನಿರ್ಬಂಧ ಅಂತ ಪರಿಗಣಿಸಲಾಗಿದೆ. ಈ ರೀತಿ ಆರ್ಟಿಕಲ್ 19(1)G ಅಲ್ಲಿ ಸಹ ಒಂದಷ್ಟು ಸಮಂಜಸ ನಿರ್ಬಂಧಗಳನ್ನು ಅಳವಡಿಸಲಾಗಿದೆ. ಅದರಲ್ಲಿ ಮೊದಲನೇದು ಏನಂದ್ರೆ, ಯಾವುದೇ ಒಂದು ವೃತ್ತಿ ಅಥವಾ ಕಸುಬನ್ನು ಯಾರಾದರೂ ನಡೆಸ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ತಕ್ಕಂತೆ ತರಬೇತಿ ಪಡೆದಿರಬೇಕು. ಅಂದ್ರೆ ಈಗ ನಾನು ವಕೀಲನಾಗಿ ಒಂದು ನ್ಯಾಯವಾದಿಯಾಗಿ ನಾನು ಆಗ್ತೇನೆ ಅಂದ್ರೆ LLB ಪದವಿಯನ್ನು ಹೊಂದಿರಬೇಕು. ಸರಿಯಾದ ಬಾರ್ ಕೌನ್ಸಿಲ್ ನಾನು ಸನದನ್ನು ಪಡೆದುಕೊಂಡಿರಬೇಕು. ಅಥವಾ ನಾನು ಡಾಕ್ಟರ್ ಆಗ್ತೇನೆ ಅಂತ ಹೇಳಿದ್ರೆ MBBS ಅಥವಾ ಅದರ ತಕ್ಕಂತೆ ಬೇಕಾಗಿರೋ ಡಿಗ್ರಿಗಳನ್ನು ನಾನು ಪಡೆದುಕೊಂಡಿರಬೇಕು. ಹಾಗೆ ಒಂದು ಆ ಡಿಗ್ರಿ ಪಡೆದುಕೊಂಡವರಷ್ಟೇ ಆ ವೃತ್ತಿಯನ್ನ ಮುಂದುವರಿಸಬಹುದು ಅನ್ನೋದು ಅಸಮಂಜಸ ಆಗೋದಿಲ್ಲ. ಎರಡನೇದು ಅಂದ್ರೆ, ಕೆಲವು ವ್ಯವಹಾರಗಳು ಇದರ ಮೇಲೆ ಒಂದು ನಿರ್ಬಂಧವನ್ನ ಯಾವ ರೀತಿ ಹಾಕ್ತಾರೆ ಅಂದ್ರೆ, ಸರ್ಕಾರ ಅಥವಾ ಸರ್ಕಾರದ ಸಂಸ್ಥೆಗಳಷ್ಟೇ ಈ ವ್ಯಾಪಾರ ಅಥವಾ ವ್ಯವಹಾರವನ್ನು ನಡೆಸಬೇಕು ಅಂತ ಯಾವುದೇ ಒಂದು ಕಾಯ್ದೆ ಮಾಡಿದ್ರೆ ಅದು ಅಸಮಂಜಸ ಆಗೋದಿಲ್ಲ, ಜನರ ಹಿತಾಸಕ್ತಿಯಲ್ಲಿ ಮಾಡಿದ್ರೆ. ಉದಾಹರಣೆಗೆ ರೈಲ್ವೆಗಳನ್ನ ಈಗ ಒಂದು ಕೆಲವು ವರ್ಷಗಳ ಹಿಂದಷ್ಟೇ ಖಾಸಗಿ ರೈಲ್ವೆ ಶುರು ಮಾಡಲಿಕ್ಕೆ ಒಂದು ಮುಂದಿಟ್ಟಿದ್ದಾರೆ. ಅಲ್ಲೇ ತನಕ ರೈಲ್ವೆ ಪೂರ್ತಿಯಾಗಿ ಸರ್ಕಾರದ್ದೇ ಆಗಿದೆ. ಈ ಸರ್ಕಾರ ಒಂದೇ ರೈಲ್ವೆ ನಡೆಸಬಹುದು ಅನ್ನೋ ನಿರ್ಬಂಧ ಯಾವುದೇ ರೀತಿಯಲ್ಲಿ ಅಸಮಂಜಸ ಅಲ್ಲ. ಇಷ್ಟೆಲ್ಲ ಅಲ್ಲದೆ ಈ ಯಾವುದೇ ಒಂದು ನಿರ್ಬಂಧ ಹಾಕಿರೋದನ್ನ ಸಮಂಜಸನ ಅಸಮಂಜಸನ ಅಂತ ಗುರುತಿಸೋದು ಹೇಗೆ? ಇದರಲ್ಲಿ ಮೊದಲನೇದಾಗಿ ನೋಡಬೇಕಾಗಿರೋದಂದ್ರೆ, ಆ ಆರ್ಟಿಕಲ್ಗಳಲ್ಲೇ ಕೊಟ್ಟಿರುವಂತಹ ಕಾರಣಗಳು, ಆ ನಿರ್ಬಂಧ ಹಾಕಿರೋದು ಆ ಕಾರಣಗಳಿಗೋಸ್ಕರನ ಅಥವಾ ಬೇರೆ ಯಾವುದೋ ಕಾರಣಕ್ಕ ಅಂತ ಮೊದಲನೇದಾಗಿ ನೋಡಬೇಕು. ಎರಡನೇದು, ಆ ನಿರ್ಬಂಧ ಎಷ್ಟರ ಮಟ್ಟಿಗೆ ಹಾಕಿದ್ದಾರೆ ಅಂತ ನೋಡ್ಬೇಕು. ಆ ಕಾರಣ ಪೂರೈಸೋಕಷ್ಟೇ ಸಾಕಾಗುವಷ್ಟು ಹಾಕಿದಾರ ಅಥವಾ ಆ ಕಾರಣಕ್ಕೆ ಬೇಕಾಗಿರೋದ್ರಗಿಂತ ಜಾಸ್ತಿ ನಿರ್ಬಂಧ ಹಾಕಿದಾರ ಅನ್ನೋದನ್ನ ಎರಡನೇದಾಗಿ ನೋಡ್ಬೇಕು. ಇದೆರಡರಿಂದ ನಾವು ತಿಳ್ಕೊಳ್ಬಹುದಾದ ಏನಂದ್ರೆ, ಆ ನಿರ್ಬಂಧ ಹಾಕಿರೋದು ಸಮಂಜಸನ ಅಸಮಂಜಸನ ಅಂತ. ಹೀಗೆ ನಾವು ಈ ಆರ್ಟಿಕಲ್ 19 ಅಡಿಯಲ್ಲಿ ಇರೋ ಸ್ವಾತಂತ್ರ್ಯಗಳನ್ನ ಅರ್ಥ ಮಾಡಿಕೊಂಡು ಇದನ್ನ ರಕ್ಷಿಸಿಕೊಳ್ಳಬೇಕು. ಮುಂದಿನ ಸಂಚಿಕೆಯಲ್ಲಿ ಬೇರೆ ಆರ್ಟಿಕಲ್ಗಳಲ್ಲಿರೋ ಸ್ವಾತಂತ್ರ್ಯಗಳು ಮತ್ತು ಹಕ್ಕುಗಳ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿ ತನಕ ಸಂವಿಧಾನಕ್ಕೆ ಸಲ್ಯೂಟ್.